ಅನಧಿಕೃತ ಫೈನಾನ್ಸ್ ಹಾವಳಿ ಕಡಿವಾಣಕ್ಕೆ ಒತ್ತಾಯ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ದಿನದ ಫೈನಾನ್ಸ್, ವಾರದ ಫೈನಾನ್ಸ್ ಹಾಗೂ ಅನಧಿಕೃತ ಚೀಟಿ ನಡೆಸುವ ದಂಧೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೆಚ್ಚಾಗಿ ನಡೆಯುತ್ತಿದ್ದು, ಕೂಡಲೇ ತಾಲೂಕು ಆಡಳಿತ ವರ್ಗ ಹಾಗೂ ಪೊಲೀಸ್ ಇಲಾಖೆ ವಿಶೇಷ ತಂಡಗಳನ್ನು ರಚನೆ ಮಾಡಿ ಅನಧಿಕೃತವಾಗಿ ಫೈನಾನ್ಸ್ಗಳನ್ನು ಕೊಟ್ಟು ಸಾರ್ವಜನಿಕರಿಗೆ ಕಿರಿಕಿರಿ ನೀಡುತ್ತಿರುವ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರ ಪಾತಕೋಟೆ ನವೀನ್ ಕುಮಾರ್ ಮನವಿ ಮಾಡಿದ್ದಾರೆ. ತಾಲೂಕಿನ ಗೌನಿಪಲ್ಲಿ, ಅಡ್ಡಗಲ್, ರಾಯಲ್ಪಡು, ಯಲ್ದೂರು, ಶ್ರೀನಿವಾಸಪುರ ಪಟ್ಟಣ ಸೇರಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ದಿನದ ಫೈನಾನ್ಸ್ ಹಾಗೂ ವಾರದ ಫೈನಾನ್ಸ್ಗಳಿಗೆ ಹಣವನ್ನು ನೀಡುತ್ತಾ ಹೆಚ್ಚು ಬಡ್ಡಿ ವಸೂಲಿ ಮಾಡುವುದು ಹಾಗೂ ಸಾರ್ವಜನಿಕರಿಗೆ ಕಿರಿಕಿರಿ ನೀಡುತ್ತಿರುವ ಆರೋಪಗಳು ಕೇಳಿ ಬರುತ್ತಿದ್ದು, ಸಾರ್ವಜನಿಕರು ಅವಮಾನವಾಗುತ್ತಿದೆ ಎಂಬ ಕಾರಣಕ್ಕೆ ಪೊಲೀಸ್ ಠಾಣೆಗಳಿಗೆ ದೂರು ನೀಡಲು ಮುಂದಾಗುತ್ತಿಲ್ಲವೆಂದು ಸಹ ಸಾರ್ವಜನಿಕರಲ್ಲಿ ಚರ್ಚೆಯಾಗುತ್ತಿವೆ. ತಾಲೂಕಿನಲ್ಲಿ ಅನಧಿಕೃತವಾಗಿ ಬಹಳಷ್ಟು ಕಡೆ ಚೀಟಿಗಳು ನಡೆಸುತ್ತಿದ್ದು, ಚೀಟಿ ಸದಸ್ಯರಿಂದ ಖಾಲಿ ಬ್ಯಾಂಕ್ ಚೆಕ್ಗಳು ಪಡೆಯುವುದು ಹಾಗೂ ಖಾಲಿ ಬಾಂಡ್ ಪೇಪರ್ಗಳ ಮೇಲೆ ಸಹಿಗಳನ್ನು ಪಡೆಯುವುದು, ಕಮಿಷನ್ ಪಡೆದಿದ್ದರೂ ಒಂದು ವೇಳೆ ಕೆಲವು ದಿನಗಳು ಸಮಯ ಕಳೆದರೆ ಕೋರ್ಟ್ಗೆ ಅಲೆದಾಡಿಸುವಂತಹ ಕೆಲಸವನ್ನು ಸಹ ಮಾಡುತ್ತಿದ್ದಾರೆ. ಕೂಡಲೇ ಈ ದಂಧೆಕೋರರ ವಿರುದ್ಧ ತಾಲೂಕು ದಂಡಾಧಿಕಾರಿಗಳು, ಪೊಲೀಸ್ ಇಲಾಖೆ ವಿಶೇಷ ತಂಡಗಳನ್ನು ರಚನೆ ಮಾಡಿ ದಂಧೆಕೋರರನ್ನು ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಯಾವುದೇ ಕಾರಣಕ್ಕೂ ಮಹಿಳೆಯರನ್ನ ಪೀಡಿಸುವಂತದ್ದು ಹಾಗೂ ಬಲವಂತವಾಗಿ ಹಣ ವಸೂಲಿ ಮಾಡಬಾರದು ಎಂದು ಸೂಚನೆ ನೀಡಿದರೂ ಸಹ ಕೆಲವು ಗ್ರಾಮಗಳಲ್ಲಿ ಮನೆಗಳ ಬಳಿ ಹೋಗಿ ಈಗಲೂ ಸಹ ವಸೂಲಿ ಮಾಡುತ್ತಿರುವ ಆರೋಪಗಳಿವೆ. ಕೂಡಲೇ ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಪಾತಕೋಟೆ ನವೀನ್ ಕುಮಾರ್ ಮನವಿ ಮಾಡಿದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ವಾರದ ಬಡ್ಡಿಗಾಗಿ ಕೊಡುವಂತ ಒಂದು ಕೆಲಸ ಕೂಡ ಜಾಸ್ತಿ ಆಗ್ತಾ ಇದೆ. ಮೂರನೇದಾಗಿ ಇವತ್ತು ಸರ್ಕಾರದ ಮಾನ್ಯತೆ ಇಲ್ದಿರ ಚೀಟಿಗಳನ್ನ ನಡೆಸಿ ಇವತ್ತು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮತ್ತೆ ಅವರನ್ನ ದಿವಾಳಿಕೋರನ್ನಾಗಿ ಮಾಡುವಂತ ಕೆಲಸ ಇವತ್ತು ಈ ಮೂರು ಕಡೆಯಿಂದ ನಡೀತಾ ಇದೆ ಸರ್. ಮೈಕ್ರೋ ಫೈನಾನ್ಸ್, ಎರಡನೇದು ಈ ವಾರದ ಮತ್ತೆ ಡೈಲಿ ಕಲೆಕ್ಷನ್ ಕೊಡುವಂತವ್ರದ್ದು, ಮೂರನೇದು ಈ ಚೀಟಿ ದಂಧೆಕೋರದ್ದು. ಈ ಮೂರು ಜನ ಸೇರಿ ಇವತ್ತು ಇಡೀ ತಾಲೂಕಿನ ಸಾಮಾನ್ಯ ಜನರನ್ನ ಪೀಡಿಸುವಂತ ಮತ್ತೆ ಅವರನ್ನ ಹೀನಾಯವಾಗಿ ಅವಮಾನ ಮಾಡಿ ಇವತ್ತು ಆತ್ಮಹತ್ಯೆಗೆ ತಳ್ಳುವಂತ ಒಂದು ಕೆಲಸ ಈ ಮೂರು ಕಡೆಯಿಂದ ನಡೀತಾ ಇದೆ. ಇದನ್ನ ಈ ಕೂಡಲೇ ಪೊಲೀಸ್ ಇಲಾಖೆ, ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ತಂಡಗಳನ್ನ ಮಾಡಿ ಈ ತರದ ದಂಧೆಕೋರರು ಯಾರಿದ್ದಾರೆ ಅವ್ರ ಮೇಲೆ ಕಣ್ಣಾವಳಿ ವಹಿಸಿ ಅವರನ್ನ ತಡೆಯುವಂತ ಒಂದು ಕೆಲಸ ಮಾಡಬೇಕು. ಹಾಗೆ ತಾಲೂಕಿನ ದಂಡಾಧಿಕಾರಿಗಳು ಕೂಡ ಎಲ್ಲೆಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿದಾವೆ ಅವರನ್ನ ಬ್ಯಾನ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ಇವರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಯಾವುದೇ ರೀತಿಯಲ್ಲಿ ಮಹಿಳೆಯರನ್ನ ವಿಶೇಷವಾಗಿ ಪೀಡಿಸಬಾರದು, ಅವ್ರ ಮನೆಗೆ ಹೋಗಿ ಅವರನ್ನ ಗಲಾಟೆ ಮಾಡಬಾರ್ದು, ದೌರ್ಜನ್ಯ ಮಾಡಬಾರ್ದು, ಯಾವುದೇ ರೈತನಾಗ್ಲಿ, ಕೂಲಿಕಾರನಾಗ್ಲಿ ಅಥವಾ ಕಾರ್ಮಿಕರಾಗ್ಲಿ ಅವ್ರ ಮೇಲೆ ಅವಮಾನ ಮಾಡುವಂತ ಒಂದು ಕೆಲಸ ಮಾಡಬಾರ್ದು ಅಂತೇಳಿ ಸರ್ಕಾರದ ಗೈಡ್ಲೈನ್ಸ್ ಕೂಡ ಮೊನ್ನೆ ಆಗಿದೆ. ಇದನ್ನು ಕೂಡ ಲೆಕ್ಕಕ್ಕಿಲ್ದರೆ ಇವತ್ತು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರನ್ನ ಪೀಡಿಸುವಂತದ್ದು ಮತ್ತೆ ಅವರನ್ನ ಅವಮಾನ ಮಾಡುವಂತದ್ದು, ಅವ್ರು ಇವತ್ತು ದಿಕ್ಕು ತಪ್ಪದಿರ ಆತ್ಮಹತ್ಯೆಗೆ ಹೋಗುವಂತ ಕೆಲಸಗಳು ನಡೀತಾ ಇದ್ದಾವೆ. ಈ ಕೂಡಲೇ ಇವರನ್ನ ತಡಿಬೇಕು ಪೊಲೀಸ್ ಇಲಾಖೆ ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಅಂತ ಹೇಳ್ತಾ ಇದ್ದೀನಿ. ಬರೀ ಶ್ರೀನಿವಾಸಪುರ ತಾಲೂಕು ಮಾತ್ರ ಅಲ್ಲ ಸರ್, ನಗರ ಮತ್ತು ಗ್ರಾಮೀಣ ಪ್ರದೇಶ ಒಳಗೊಂಡಂಗೆ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಈ ಕೆಲಸ ನಡೀತಾ ಇದೆ. ಕಣ್ಣು ಮುಚ್ಚಿಕೊಂಡು ಇವತ್ತು ಜಿಲ್ಲಾ ಆಡಳಿತ ವರ್ಗ ಕೂಡ ನಿದ್ದೆ ಮಾಡ್ತಾ ಇದೆ. ಹಾಗಾಗಿ ಈ ತಾಲೂಕಿನ ಆಡಳಿತ ವರ್ಗಕ್ಕೂ ಮತ್ತು ಜಿಲ್ಲಾ ಆಡಳಿತ ವರ್ಗಕ್ಕೂ ವಿಶೇಷವಾಗಿ ಪೊಲೀಸ್ ಇಲಾಖೆಗೂ ನಾವು ಒತ್ತಾಯ ಮಾಡ್ತಾ ಇದೀವಿ. ಇವರನ್ನ ತಡೆಯಬೇಕು. ವಾರದ ಫೈನಾನ್ಸಿಗೆ ಅಂತ ಹೇಳಿ ಕೊಡ್ತಾರೆ ಸರ್, 10% 20% ಅನ್ನ ವಾರ ಕೂಡ ಕಲೆಕ್ಷನ್ ಮಾಡ್ತಾರೆ. ಇದರಿಂದ ಅವರು ಭಾರಿ ದಿವಾಳಿ ಆಗ್ತಾ ಇದ್ದಾರೆ ಸರ್. ಆಮೇಲೆ ಈ ಚೀಟಿಗಳು ಅನಧಿಕೃತವಾಗಿ ಏನ್ ನಡೆಸ್ತಾ ಇದ್ದಾರೆ, ಇವರು ಆ ಚೀಟಿ ಹಾಕಿರುವಂತ ಜನರಿಂದ ಇದು ಬ್ಯಾಂಕಿನ ಚೆಕ್ಗಳನ್ನ ತಗೊಂಡು ಅವರನ್ನ 1 ದಿವಸ 2 ದಿವಸ ಲೇಟ್ ಆಯ್ತು ಅಂತರೂ ಕೂಡ ಕೋರ್ಟ್ಗೆ ಅಳಿಸುವಂತ ಕೆಲಸ ಇವತ್ತು ನಡೀತಾ ಇದೆ. ಇವುಗಳೆಲ್ಲವನ್ನು ಕೂಡ ಕಡಿವಾಣ ಹಾಕಿ ಸಾಮಾನ್ಯ ಜನರನ್ನ, ಕಡುಬಡವರನ್ನ ಉಳಿಸಬೇಕು. ಇದಕ್ಕೆ ಮುಂದಾಗಬೇಕು ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ ವರ್ಗ, ಕೋಲಾರ ಜಿಲ್ಲಾ ಆಡಳಿತ ವರ್ಗ ಇದಕ್ಕೆ ಮುಂದಾಗಬೇಕು ಅಂತೇಳಿ ಮನವಿ ಮಾಡ್ತಾ ಇದೀವಿ. ಇಲ್ಲದ ಪಕ್ಷದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಇಡೀ ಜಿಲ್ಲೆಯಾದ್ಯಂತ ಉಗ್ರವಾದಂತ ಒಂದು ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನ ಮಾಡ್ತಾ ಇದೀವಿ ಸರ್.